ಮೊದಲನೇದಾಗಿ ಜೂಮ್ ಸೆಷನ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಈ ಒಂದು ಧ್ಯಾನ ಜಗತ್ತನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಬುದ್ಧ ಮಹಾಶಯ ಅವರಿಗೂ, ಮಹಾವತಾರ್ ಬಾಬಾಜಿ ಅವರಿಂದ ಇದು ಹೆಚ್ಚು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದು. ಅವರಿಂದ ರೂಪುಗೊಂಡಿರ್ತಕ್ಕಂಥ ಪತ್ರಿಜಿ ಗುರುಗಳು ಇದನ್ನ ಆನಾಪಾನಸತಿಯನ್ನ ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನ ಸರಳ ಭಾಷೆಯಲ್ಲಿ ಸರಳವಾಗಿ ನಮ್ಗೆ ಅರ್ಥ ಮಾಡಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಒಂದು ವೇದಿಕೆ ಮುಖಾಂತರ ಇಡೀ ಪ್ರಪಂಚಕ್ಕೆ ಸಾರಲಿಕ್ಕೆ ಹೊರಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ನ ಫೌಂಡರ್ ಆಗಿರ್ತಕ್ಕಂಥ ಲಕ್ಷ್ಮೀ ರಂಗನಾಥ್ ಗುರುಗಳಿಗೂ ಕೂಡ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್ ನಾವೆಲ್ಲ ಕೂಡ ಈ ಒಂದು ಧ್ಯಾನ ಜಗತ್ತು ಪರಿಚಯ ಆಗದೆ ಇದ್ರೆ ಹಾಗಂತ ಏನು ಲೈಫ್ ಇರ್ಲಿಲ್ಲ ಅಂತಲ್ಲ, ಇರ್ತಿತ್ತು. ಬಟ್ ನಾವು ಅನ್ಕೊಂಡ್ ತರ ಇರ್ತಿರ್ಲಿಲ್ಲ, ಅಥವಾ ನಾವು ಅನ್ಕೊಂಡ್ ತರ ಮಾತ್ರ ಇರ್ತಿತ್ತ ಏನೋ, ಭಗವಂತ ನಿರೀಕ್ಷೆ ಮಾಡ್ತಾರ ಇರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಈ ಒಂದು ಧ್ಯಾನ ಜಗತ್ ಬಂದಿರೋದ್ರಿಂದ ಭಗವಂತ ಏನ್ ಅನ್ಕೊಳ್ತಾ ಇದಾನೆ, ಏನ್ ನಿರೀಕ್ಷೆ ಇಟ್ಟಿದಾನೆ ಆ ತರ ನಾವು ಸಾಕ್ತಾ ಇದೇವೆ. ಯಾಕಂದ್ರೆ ನಮಗೆ ದಾರಿ ಆ ತರ ರೆಡಿ ಮಾಡಿಕೊಟ್ಟಿದ್ದಾರೆ ಪತ್ರಿಜಿ ಗುರುಗಳಿಂದ ಪ್ರೇರಣೆಗೊಂಡಿರ್ತಕ್ಕಂಥ ರಂಗನಾಥ್ ಗುರುಜಿಗಳು. ಹಾಗಾಗ್ಬಿಟ್ಟು ಆ ದಾರಿಯಲ್ಲಿ ಹೋಗ್ತಾ ಇದಾವೆ ಅಂತಂದ್ರೆ ಭಗವಂತ ಏನ್ ನಿರೀಕ್ಷೆ ಮಾಡಿನ ಆ ಮುಟ್ತಕ್ಕಂಥ ಗುರಿಯನ್ನ ತಲುಪ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ಅರ್ಥ ಸಹಿತವಾಗಿ ಸಿದ್ಧಗೊಂಡಿರ್ತಕ್ಕಂಥ ಬಸವಣ್ಣನವರ ವಚನಗಳು, ಅವರದ್ದು ಒಂದು ವಚನವನ್ನ ನಮ್ಮ ಮುಂದೆ ಹೇಳೋದ್ರ ಮುಖಾಂತರ ಇವತ್ತಿನ ನನ್ನ ಒಂದು ಸಮಗ್ರ ಜೀವನ ಶೈಲಿಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಮಾಸ್ಟರ್. ಬಸವಣ್ಣವರ ಒಂದು ವಚನ ಹೇಳ್ತೆ, ಹೊನ್ನ ನೇಗಿಲ ಲುತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಕರ್ಪೂರದ ಮರನ ಕಡಿದು ಕಳ್ಳಿಗೆ ಬೇಲಿಯನ್ನಿಕ್ಕುವರೆ, ಶ್ರೀಗಂಧದ ಮರನ ಕಡಿದು ಬೇವಿಗೆ ಅಡೆಯನ್ನಿಕ್ಕುವರೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಬೇರೆಯವರಿಗೆ ಇಚ್ಛಾ ಭೋಜನವನ್ನಿಕ್ಕಿದೆಡೆ ಬಚ್ಚಲಕ್ಕೆ ಹವಿಯ ಸುರಿದಂತಾಯಿತು ಅಂತೇಳಿ. ಇದು ಹಳಗನ್ನಡದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಿದರೆ ಮುಂದೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ ಸ್ನೇಹಿತರೆ. ಎಕ್ಕೆಯ ಬೀಜವನ್ನು ಬಿತ್ತಿ ಬೆಳಿಬೇಕು ಅಂತಂದ್ರೆ, ಆ ಬೆಳೆ ಬೆಳಿಬೇಕಂದ್ರೆ, ಎಕ್ಕೆ ಬೆಳೆ ಬೆಳಿಬೇಕಂದ್ರೆ ಬಂಗಾರದಲ್ಲಿ ವಿಶೇಷವಾಗಿ ತಯಾರಿಸಿದ ನೇಗಿಲು ಬೇಕೆ. ಎಕ್ಕೆ ಬೀಜ ಇಲ್ಲುಗ್ಗಿದ್ರು ಹುಡ್ತಕೊಳ್ತದ, ಅದನ್ನ ಬೆಳಿಬೇಕು ಅಂತಂದ್ರೆ ಬಂಗಾರದ ನೇಗಿಲು ಬೇಕಾಗಿಲ್ಲ ಅಂತ. ಕರ್ಪೂರದ ಮರ ಕಡಿದು ಕಳ್ಳಿ ಗಿಡಗಳಿಗೆ ಬೇಲಿ ಕಟ್ಟಬೇಕೆ. ಕಳ್ಳಿ ಅಂದ್ರೆ ಎಲ್ಲಿ ಹೋಗಿದ್ರು ಹುಡ್ತದ, ಅದಕ್ಕೆ ಕರ್ಪೂರದ ಗಿಡ ಕಡಿದು ಬೇಲಿ ಕಟ್ಬೇಕ. ಹಂಗಾರೆ ಅವಶ್ಯಕತೆ ಐತ್ಯಾ? ಬೇವಿನ ಮರಕ್ಕೆ ಕಟ್ಟೆ ಕಟ್ಟಲು, ಗಿಡ ಚೆನ್ನಾಗಿ ಬೆಳಿಲಿ, ನೀರ್ ಹಣ್ಣಿಸಿ ನೀರ್ ನಿಲ್ಲಿ ಅಂತ ಬೆಳಿಲಿ ಅಂತ ಹೇಳಿ ಕಟ್ಟೆ ಕಟ್ಟಲ್ಲ, ಕಟ್ಟೆ ಕಟ್ಟಲು ಶ್ರೀಗಂಧದ ಮರ ಬೇಕೆ? ಇಲ್ಲ. ಅಪಾತ್ರರಿಗೆ ಅಂದ್ರೆ ಯಾರು ಪರಿಪೂರ್ಣ ಶುದ್ಧರ ಅಲ್ಲವೋ ಅಂತರಿಗೆ ಹೇಳ್ತಾರೆ, ಅಪಾತ್ರರಿಗೆ ಅನ್ನ, ಧನ, ಜ್ಞಾನ ಯಾವುದನ್ನೂ ದಾನ ಮಾಡಬಾರದು ಅಂತ ಹೇಳ್ತಾರೆ ಬಸವಣ್ಣವ್ರು. ಕೂಡಲ ಸಂಗನ ಶರಣರು ಮೈಗಳ್ಳರಲ್ಲ. ನೋಡಿ ಎಷ್ಟು ವಿಶೇಷ ಮಾತುಗಳಿದಾವೆ. ಕೂಡಲ ಸಂಗನ ಶರಣರು ಮೈಗಳ್ಳರಲ್ಲ, ಭೋಜನ ಪ್ರಿಯರೂ ಅಲ್ಲ, ದುಡಿಲಾರ್ದವರು ಅಲ್ಲ, ಬರೀ ಊಟ ಮಾಡಕ್ ಬದುಕ್ತವ್ರು ಅಲ್ಲ, ಅನಿವಾರ್ಯವಾದರಷ್ಟೇ, ಅಕಸ್ಮಾತ್ ಅಂತ ಹೇಳ್ತಾರಲ್ಲ ಹಂಗ, ಅನಿವಾರ್ಯವಾದರಷ್ಟೇ ಅವರು ಇತರರ ಮನೆಗೆ ಅತಿಥಿ ಅಭ್ಯಾಗತರಾಗಿ ಬರುತ್ತಾರೆ. ಅಂಥವರಿಗಲ್ಲದೆ ಸೋಮಾರಿಗಳಿಗೆ, ಹೊಟ್ಟೆ ಬಾಕರಿಗೆ, ಹೇಡಿಗಳಿಗೆ ನೀವೇನಾದ್ರೂ ಭೋಜನ ಕೊಟ್ರೆ, ಬಡಿಸಿದ್ರೆ ಅದು ಬಚ್ಚಲಿಗೆ ತುಪ್ಪವ ಸುರಿದಂತೆ ಅಂತ ಹೇಳ್ತಾರೆ. ಅಂದ್ರೆ ವೇಸ್ಟ್ ಆಗಿ ಹೋಗುತ್ತೆ ಅದು. ಪ್ರೀತಿ ಪಾತ್ರಗಳನ್ನು ನೋಡಿ ದಾನ ಧರ್ಮಗಳನ್ನು ಮಾಡ್ರಿ ಅಂತಕ್ಕಂಥದ್ದು ಈ ಒಂದು ಬಸವಣ್ಣವರ ವಚನದ ಸಾರಾಂಶ ಆಗಿತ್ತು ಸ್ನೇಹಿತರೆ. ಇದನ್ನ ನಾವು ಈ ಶರಣರ ವಚನಗಳಿಂದ ಪ್ರತಿದಿನ ನಮ್ಮ ಜೀವನದ ಮೌಲ್ಯಗಳನ್ನ ಮೇಲ್ತರಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ. ತಿಳಿದೋ ತಿಳಿಯದನೋ ಕೆಲವೊಂದ್ಸಾರಿ ಅಜ್ಞಾನದಿಂದ, ಯಾಕಂದ್ರೆ ಜ್ಞಾನ ಸಿಕ್ಕಿರಲ್ಲ ನಮಗೆ. ಯಾಕೆ ಜ್ಞಾನ ಸಿಕ್ಕಿಲ್ಲ ಅಂತಂದ್ರೆ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು, ನಮಗೆ ಜ್ಞಾನ ಬೋಧನೆ ಮಾಡಿರ್ತಕ್ಕಂಥವ್ರು ಪರಿಪೂರ್ಣರಾಗಿರಲ್ಲ. ಸುಮ್ಮನೆ ಆಡು ಇದ್ರಲ್ಲಿ ಹೇಳ್ಬಿಟ್ಟಿರ್ತಾರೆ, ಅದನ್ನ ಕೇಳಿ ನಾವು ತಗೊಂಡಿರಲ್ಲ. ಹೀಗಾಗ್ಬಿಟ್ಟು ಅಜ್ಞಾನದಿಂದ ಕೆಲವು ಸಾರಿ ತಪ್ಪು ಮಾಡ್ತಿರ್ತೇವೆ.
ಹೀಗಿದ್ದಾಗ ನಾವು ಸುಜ್ಞಾನಿಗಳು ಆಗ್ಬೇಕಾದ್ರೆ ನಮಗೆ ಅಂತ ಜ್ಞಾನ ಬೇಕಾಗುತ್ತೆ. ಆ ಮಹೋನ್ನತ ಜ್ಞಾನ ಸಿಗಬೇಕಾದ್ರೂ ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮ ಧರ್ಮಗಳು ಇಲ್ಲಿ ಪಾತ್ರ ವಹಿಸ್ತವು ಅಂತ ಹೇಳಬಹುದು ಸ್ನೇಹಿತರೆ. ಹೀಗಿದ್ದಾಗ ಈ ಒಂದು ವೇದಿಕೆ ಸಿಕ್ಕಿದೆ ಅಂತಂದ್ರೆ, ಈ ಜ್ಞಾನ ದಾನ ನಮಗೆ ಸಿಗ್ತಾ ಇದೆ ಅಂತಂದ್ರೆ, ಇದನ್ನ ನಾವು ಬೇಡ್ತಾ ಇದೇವಿ ಅಂತಂದ್ರೆ, ಈ ಪತ್ರಿಜಿ ಗುರುಗಳು ಸಿದ್ಧಗೊಳಿಸಿರ್ತಕ್ಕಂತ, ರಂಗನಾಥ್ ಗುರುಜಿಗಳು ರೆಡಿ ಮಾಡಿರ್ತಕ್ಕಂತ ಜೂಮ್ ಸೆಷನ್ ಮುಖಾಂತರ ನಮಗೆ ಜ್ಞಾನದ ದಾನ ಸಿಗ್ತಾ ಇದೆ ಅಂತಂದ್ರೆ, ಇಲ್ಲಿ ಬೇಡ್ತಾ ಇದಾವೆ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಸುಕೃತ. ಹೀಗಾಗಿ ಈ ಜ್ಞಾನವನ್ನ ತಗೊಂಡು ನಾವು ಹಂತ ಹಂತವಾಗಿ ಮೇಲ್ತರಕ್ ಹೋಗ್ಬೇಕು. ಹಂಗಾರೆ ನಮ್ಗೆ ಯಾಕೆ ಇಷ್ಟು ಸಿಕ್ತು? ಇವತ್ತು ನೋಡ್ಬೋದು ಸ್ನೇಹಿತರೆ, ಬೇಜಾನ್ ಜನ ಇದಾರೆ ಸಮಾಜದಲ್ಲಿ. ಅವ್ರಿಗೆ ಎಲ್ಲರಿಗೂ ನಾವು ನೀವಾಗಿ ಆದಿಯಾಗಿ ಹೇಳಿದೇವಿ, ನಮ್ ಮನೆಯವರಲ್ಲಿ ಇರ್ತಕ್ಕಂತ ಇತರೆ ವ್ಯಕ್ತಿಗಳಿಗೂ ಹೇಳಿದೇವಿ. ನಮ್ ಸರ್ಕಲ್ ಇರ್ತವಲ್ಲ, ನಾನ್ ಅಂದ್ರೆ ನನ್ನ ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಹಂಗೆ ತಾವುಗಳ ತಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿರ್ತೀರಿ, ಅಕ್ಕಪಕ್ಕದ ಮನೆಯವ್ರಿಗೆ, ಗೆಳೆಯರಿಗೆ ಹೇಳ್ತೀರಿ. ಎಷ್ಟ್ ಜನ ಬರ್ತಾ ಇದಾರೆ? ಬರ್ತಾ ಇಲ್ಲ. ನಾವ್ ಯಾಕೆ ಬರ್ತಾ ಇದ್ದೇವೆ ಅಂತಂದ್ರೆ, ನಮಗೆ ದಾರಿ ಪರ್ಫೆಕ್ಟ್ ಆಗಿದೆ. ಎಸ್, ನಮಗೆ ಈ ಮೋಕ್ಷಕ್ಕಾಗಿ ಬಂದಿದ್ವಿ, ಜನ್ಮ ಪಡ್ಕೊಂಡೇವಿ, ನಾವು ಮೋಕ್ಷ ಹೊಂದ್ಬೇಕು. ಮೋಕ್ಷ ಹೊಂದ್ಬೇಕಂದ್ರೆ ಒಂದು ಊರ್ ರೀಚ್ ಆಗ್ಬೇಕು. ಆ ಊರಿನ ದಾರಿ ಯಾವುದು? ಧ್ಯಾನ ಅಂತಕ್ಕಂತ ಸರಳ ದಾರಿ ಸಿಕ್ಕಿದೆ. ಇದಕ್ಕೆ ಇನ್ನೂ ವಿಶೇಷವಾಗಿ ಪಾಯಸದ ಮೇಲೆ ತುಪ್ಪ ಸುರಿದಂತೆ ಅಂತ ಹೇಳ್ತಾರಲ್ಲ, ಹಂಗೆ ಈ ಬ್ರಾಹ್ಮಿ ಮುಹೂರ್ತದ ಧ್ಯಾನ ಅಂತಕ್ಕಂಥದ್ದು ನಮಗೆ ಇನ್ನೂ ವಿಶೇಷವಾಗಿ ಸಿಕ್ಕಿದೆ. ಅದು ನಮಗೆ ಜಾಸ್ತಿ ನಮಗೆ ಬೆನಿಫಿಟ್ ಕೊಡ್ತಾ ಇದೆ. ಯಾರೆಲ್ಲ ಇದೀರಾ ಇಲ್ಲಿ, ಯಾರೆಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತದ 1 ಗಂಟೆ ಮೌನ ಧ್ಯಾನಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ, ಅವರಲ್ಲಿ ವಿಶೇಷವಾದ ಬದಲಾವಣೆಗಳು, ಅವ್ರ ಲೈಫ್ನೊಳಗ ಅಗಾಧವಾದ ಕಾರ್ಯಗಳು ನಡೀತಾ ಇದಾವೆ, ವಿಶೇಷವಾದ ಕಾರ್ಯಗಳು ನಡೀತಾ ಇದಾವೆ. ಅವ್ರಿಗೆ ಸಂಪರ್ಕಕ್ಕೂ ಕೂಡ ಅಂತ ವಿಶೇಷ ವ್ಯಕ್ತಿಗಳೇ ಕನೆಕ್ಟ್ ಆಗ್ತಾ ಇದಾರೆ. ಇದಕ್ ಕಾರಣ ಇಲ್ಲಿ ಇರ್ತಕ್ಕಂಥ ಎಲ್ಲರ ಪೂರ್ವ ಜನ್ಮದ ಪುಣ್ಯದ ಫಲ. ಹೀಗಿದ್ದಾಗ ಈ ತರದ ಜ್ಞಾನ ನಮಗೆ ಸಿಗ್ತಾ ಇದೆ ಅಂತ ನಮ್ಗೆ ಯಾರಾದ್ರೂ ಹೇಳ್ಬಹುದು. ಈಗ ಕಳ್ಳಿ ಗಿಡ ಬೆಳಿಬೇಕು ಅಂತಂದ್ರೆ ಹೇಳಿದ್ರಲ್ಲ, ಹಿಂಗ ಶ್ರೀಗಂಧದ ಗಿಡ ಕಟ್ಬೇಕು, ಕರ್ಪೂರ ಬೇಲಿ ಕಟ್ಬೇಕು ಅಂತ ಹೇಳಿ, ನಿಮಗೆ ಯಾರ್ಯಾರು ಹೇಳಿ ಧ್ಯಾನ ಮಾಡ್ಬಾರ್ದು, ಅದ್ರಿಂದ ಏನ್ ಉಪಯೋಗ ಇಲ್ಲ ಅಂತ ಯಾರಾದ್ರೂ ಹೇಳಿ ನೋಡ, ನಮಗೆ ಕೇಳ್ತೇವ ನಾವು. ಜಸ್ಟ್ ಹೌದಾ ಕೈ ಬಿಡ್ತಾವ ಅಷ್ಟೇ, ಜಸ್ಟ್ ಒಂದ್ ನಗು ಕೊಟ್ಟು ಕೈ ಬಿಡ್ತಾವ ಅವ್ರಿಗೆ. ಅವ್ರು ಅನ್ಕೋಬಹುದು ನಾ ಹೇಳಿದಿಕ್ ಹೆಂಗ್ ಕೇಳಿದ ಅಂತೇಳಿ, ಅವ್ರಿಗೆ ಗೊತ್ತಿಲ್ಲ ನಾವ್ ಹೆಂಗದವಿ ಅಂತೇಳಿ. ಅದಕ್ಕೆ ಇಲ್ಲಿ ಈ ಜ್ಞಾನ ಅಂತಕ್ಕಂಥದ್ದು ವಿಶೇಷವಾಗಿದ್ದು. ಅದಕ್ಕೆ ನಮ್ಮ ಆತ್ಮಕ ಆಹಾರ ಮೋಕ್ಷ ಹೊಂದ್ಲಿಕ್ಕೆ ಧ್ಯಾನ ಅಂತಕ್ಕಂಥದ್ದು ಒಂದು ಒಳ್ಳೆ ಫುಡ್ ಆದ್ರೆ, ಮನಸ್ಸಿನ ಆಹಾರ ಏನ್ ತಗೊಳ್ತಾ ಇದೀವಿ? ಒಳ್ಳೊಳ್ಳೆ ಬುಕ್ಸ್ ಓದ್ತಕ್ಕಂಥದ್ದು, ಸಜ್ಜನರ ಜೊತೆ ಸಹವಾಸ ಮಾಡ್ತಕ್ಕಂಥದ್ದು, ಒಳ್ಳೆ ಮಾತುಗಳನ್ನ ಆಡ್ತಕ್ಕಂಥದ್ದು, ಒಳ್ಳೇದನ್ನ ಕೇಳ್ತಕ್ಕಂಥದ್ದು, ಒಳ್ಳೇದನ್ನ ನೋಡ್ತಕ್ಕಂಥದ್ದು, ಇವು 3 ಕೂಡ ನಮ್ಮ ಮನಸ್ಸಿನ ಮೌಲ್ಯವನ್ನ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದಾವೆ. ಇದು ಒಂದ್ ಕಡೆ ಆದ್ರೆ, ಇನ್ನು ದೇಹದ ಮೌಲ್ಯ ಜಾಸ್ತಿ ಮಾಡ್ಕೊಳಕ್ಕೆ ಇಲ್ಲಿ ಎಷ್ಟೊಂದ್ ಜನ ಇರ್ಬೋದು. ಬಿಗಿನಿಂಗ್ ಅವ್ರು ಈ ಜ್ಞಾನಕ್ಕೆ ಬರೋದಂತ ಪೂರ್ವದಲ್ಲಿ ಸಂಪೂರ್ಣವಾಗಿ ಮಾಂಸಾಹಾರಿಗಳಾಗಿದ್ರು ಇದ್ದಿದ್ರು, ಬಟ್ ಇವತ್ತೆಲ್ಲ ಕಂಪ್ಲೀಟ್ ಬಿಟ್ಟಿದ್ದಾರೆ. ಮನೆಯಲ್ಲಿ ಎಷ್ಟೋ ಜನ ಇವತ್ತು ಅವ್ರ ಮನ್ಯಾಗ ಮಾಡಿ ಕೊಡ್ತಾ ಇದಾರೆ ಬೇರೆಯವ್ರಿಗೆ, ಅವ್ರ ಫ್ಯಾಮಿಲಿ ಇವರಿಗೆ ವ್ಯಕ್ತಿಗಳಿಗೆ, ಬಟ್ ಅವ್ರು ತಗೊಳ್ತಾ ಇಲ್ಲ. ಏನೋ ಒಂದು ರೀಸನ್ ಹೇಳಿ ಬಿಟ್ಟಿದ್ದಾರೆ. ಇದು ಹೆಂಗ್ ಸಾಧ್ಯ ಆಯ್ತು? ಪರ್ಮನೆಂಟ್ ಆಗಿ ಅವ್ರು ಸೇವನೆ ಮಾಡ್ತಕ್ಕಂತ ಬಿಟ್ಟಿದ್ದಾರೆ. ಅಂದ್ರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಹಚ್ಚಿದ್ದು ಈ ಧ್ಯಾನ ಪ್ರಪಂಚ, ಸಜ್ಜನರ ಸಹವಾಸ, ಸದ್ಗತಿ ಹೊಂದ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ದೇಹ, ಮನಸ್ಸು, ಆತ್ಮವನ್ನು ಕೂಡ ಉನ್ನತೀಕರಣಗೊಳಿಸ್ಲಿಕ್ಕೆ ಹೋಗ್ತಾ ಇದೇವೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಈ ದೇಹಕ್ಕೆ ಮನಸ್ಸು ಕಾಣ್ತಾ ಇಲ್ಲ, ಆತ್ಮ ಕಾಣ್ತಾ ಇಲ್ಲ, ಅದು ಹೊರೆ ಹಚ್ಚಿ ನೋಡಕ್ ಬರಲ್ಲ, ಇದು ಒಳ್ಳೇದು ಕೆಟ್ಟದ್ದು ಅಂತ ಹೇಳಿ. ಬಟ್ ದೇಹವನ್ನ ಹೊರೆ ಹಚ್ಚಿ ನೋಡ್ಲಿಕ್ಕೆ ಈಸಿಯಾಗಿ ಕಾಣುತ್ತೆ. ಈಗ 4 ಜನ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಕುತ್ಕೊಂಡು ಅವ್ರೆಲ್ಲದೂ ಬೇಡವಾಗಿ ತಿಂತಾದ್ರೆ, ನಾನು ಅವ್ರ ಜೊತೆ ತಿಂದ್ಬಿಟ್ರೆ, ನಾನ್ ಬಾಯಲ್ಲಿ ಬೋಧನೆ ಮಾಡಿ ತಿಂದ್ಬಿಟ್ಟೆ ಅಂತ ನನ್ನ ಮೌಲ್ಯ ತೋರಿಸ್ಬಿಡ್ತದ ಅಲ್ಲಿ. ಇವನ್ನೆಲ್ಲ ಹೇಳಕ್ ಕಷ್ಟ, ಆಚಾರ ಹೇಳಕ್ ಕಷ್ಟ, ಇವನು ಮಾಡಕ್ಕಲ್ಲ ಅಂತ ಆಡ್ಕೊಂಡ್ಬಿಡ್ತಾರ ಅವ್ರು. ಒಂದ್ ವೇಳೆ ಬಾಯ್ಬಿಟ್ಟು ಆಡ್ದಂಗಿದ್ರು ಮನಸ್ಸಿನಾಗ ಅನ್ಕೊಂಡ್ಬಿಡ್ತಾರ. ಹೀಗಿದ್ದಾಗ ದೇಹವನ್ನ ನಾವು ಶುದ್ಧ ಮಾಡ್ಬೇಕು ಅಂತಂದ್ರೆ ನಮಗೆ ಅಡೆತಡೆಗಳು ಜಾಸ್ತಿ ಬರ್ತವೆ, ಅನಿವಾರ್ಯ ಪ್ರಸಂಗಗಳು ಬರ್ತವೆ. ಹೀಗಿದ್ದಾಗ ಕೆಲವು ಟೈಮ್ ನನ್ಗಾಗಿರ್ತಕ್ಕಂಥ ಅನುಭವಗಳು, ಈ ಬೇಕರಿ ಐಟಮ್ಸ್ ಅನ್ನ ತರಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ, ತರದ ಸ್ಟಾಪ್ ಮಾಡಿದ್ಮೇಲೆ, ಮನೆಗ್ ಬರ್ತಕ್ಕಂಥ ರಿಲೇಷನ್ ಅವನೇ ಹಿಡ್ಕೊಂಬರ. ಏನ್ ಮಾಡ್ಬೇಕು? ಹಂಗಂತ ತಿಂದಿರ್ಲಿಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು, ಅರ್ಥ ಮಾಡಿಸಿದ್ದು. ನಾವು ಟೋಟಲ್ ಬೇಕರಿ ಐಟಮ್ಸ್ ಅನ್ನ
ತಿನ್ಬಾರ್ದು ಅಂತೇಳಿ ನಿರ್ಧಾರ ಮಾಡಿ, ಅದರಿಂದ ಆರೋಗ್ಯ ಹಾಳಾಗತಿ ಅಂತ ನಿರ್ಧಾರ ಮಾಡಿ ತರೋದನ್ನೇ ಸ್ಟಾಪ್ ಮಾಡ್ಬಿಟ್ಟಿದೀವಿ. ತರೋದಷ್ಟೇ ಅಲ್ಲ, ಅದನ್ನ ತಿನ್ಲೂಬಾರ್ದು ಅನ್ನೋ ವಿಚಾರದಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಅದನ್ನೇ. ದಯವಿಟ್ಟು ನಿಮ್ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರು ತಿಂತಾರೆ, ಇವನ್ ತಗೊಂಡ್ ಹೋಗ್ರಿ ಅಂತ ಅವ್ರು ಪ್ರೀತಿಯಿಂದ ಖುಷಿಯಿಂದ ಅವ್ರಿಗೆ ವಾಪಸ್ ಅವ್ರ ಬ್ಯಾಗ್ನ ಇಡ್ತಾ ಇದಾವೆ. ಆದ್ರೂ ಒಂದ್ಸರಿ ಬೇಜಾರ್ ಆಗ್ತಾರ ಅವ್ರು, ಇಲ್ಲ ನೀನ್ ತೊಗೊಳ್ಳೇಬೇಕಂದ್ರೆ ಏನೋ ಒಂದ್ ಕಡೆಗೆ ಬ್ರೆಡ್ ಇಲ್ರಿ ಬಿಸ್ಕೆಟ್ ತಗೊಳ್ರಿ ಅಂತ ಹೊಡೆದ ಬಿಡ್ತಾರ ಪಾಕೆಟ್. ಅವಾಗ ಅವ್ರಿಗೆ ನೋವು ಆಗ್ಬಾರ್ದು ಅಂದ್ರೆ ಅವ್ರ ರಿಲೇಷನ್ ಕೆಡ್ಸ್ಕೊಂಡಂಗಿಲ್ಲಲ್ಲ, ಅದು ಬೇಕಾಗುತ್ತೆ ನಮ್ಗೆ. ಯಾಕಂದ್ರೆ ಏಕಾಂಗಿಯಾಗಿ ಬದುಕಾಗಲ್ಲ ನಾವು. ಆ ರಿಲೇಷನ್ ಕೆಡ್ಸ್ಕೊಬಾರ್ದು ಅನ್ನೋ ದೃಷ್ಟಿಗೆ ಆ ಬಿಸ್ಕಿಟ್ ಪಾಕೆಟ್ ಹೊಡೆದಾಗ ತಗೊಳ್ರಿ, ನೀವ್ ಎರಡು ತಗೊಳ್ರಿ, ನಾವ್ ತಿಂತೇವಿ ಅಂತಂದು ಪ್ರೀತಿಯಿಂದ ತಿನ್ನೋದು, ಮತ್ತ ನೋವಿಂದ ತಿನ್ನೋದಲ್ಲ. ಅಂದ್ರೆ ಅಟ್ಲೀಸ್ಟ್ ಅಷ್ಟಾದ್ರೂ ನಾವು ಗೌರವ ಕೊಡ್ಲೇಬೇಕು, ಯಾಕಂದ್ರೆ ನಮ್ಮ ರಿಲೇಷನ್ ಉಳಿಸ್ಕೋಬೇಕಲ್ಲ. ಹೀಗಾಯ್ತು ಆತ ಪ್ರಸಂಗದಲ್ಲಿ ಮ್ಯಾನೇಜ್ ಮಾಡಿದ್ನ ನಿಭಾಯಿಸ್ಕೋಬೇಕು. ತಡೆ ಒಂದ್ ದಿವ್ಸ ತಂದು ಬೀಗರ್ ತಂದು ತಿಂದಿದ್ವಿ ಅಂತೇಳಿ ನಾಳೆ ಮತ್ತೆ ಅದನ್ನೇ ತರಂಗಿಲ್ಲ, ಟೇಸ್ಟ್ ಐತಿ ಅಂತೇಳಿ ಅವಾಯ್ಡ್ ಮಾಡೋದು. ಹಂಗೆ ಬೇಡವಾಗಿದ್ದನ್ನ ಬಿಟ್ಕಂತ ಬರ್ಬೇಕು ಇಲ್ಲಿ. ಹಂಗೆ ನಾವು ಬೇಕರಿ ಐಟಮ್ಸು, ಹೆಚ್ಚು ಕರೆದದ್ದು, ಹೆಚ್ಚು ಜಿಡ್ಡುಯುಕ್ತ ಎಣ್ಣೆ ಪದಾರ್ಥಗಳು, ಹೆಚ್ಚು ಉಪ್ಪು, ಮೈದಾ, ಪಾಲಿಸ್ ಮಾಡಿದಂತ ಚಂದಕ್ ಬೆಳ್ಳು ಕಾಣ್ತಕ್ಕಂತ ಅಕ್ಕಿ, ಇವನ್ನ ಅವಾಯ್ಡ್ ಮಾಡಿದ್ದಾದಲ್ಲಿ ದೇಹ ಶುದ್ಧತೆಗೆ ಬರುತ್ತೆ. ಇದ್ರ ಜೊತೆ ನಮ್ಮ ಭಾವನೆಗಳು, ಕಾಮನೆಗಳು ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳು, ಬೆಳ್ಳುಳ್ಳಿ ತರ ನೀರುಳ್ಳಿ ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ತುಂಬು ಕುಟುಂಬದಲ್ಲಿ ಕಷ್ಟ ಸಾಧ್ಯ. ನನ್ನ ಒಂದು ಅಂದ್ರೆ ಪರ್ಸನಲ್ ಡಿಸೈಡ್ ಮಾಡಿದ್ರೆ, ಮನೋ ನಿರ್ಧಾರ ಅಂತ ಹೇಳ್ತಾರಲ್ಲ, ನಾನು ಬರೀ ಬೆಳ್ಳುಳ್ಳಿ ತಿಂದ್ರು ಕೂಡ ನನ್ನ ಮನಸ್ಸನ್ನು ಚಂಚಲಿತಗೊಳಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಸಾಧ್ಯ ಇದೆ. ಯಾಕೆಂದ್ರೆ ಕೆಲವು ಪ್ರಯೋಗ ಮಾಡಿದೀನಿ ನಾನು. ಬೆಳ್ಳುಳ್ಳಿನ ಹೆಚ್ಚು ತಿಂದ ದಿವ್ಸನೇ ಟಿವಿಯಲ್ಲಿ ಅಥವಾ ಯಾವುದೋ ಮಾಧ್ಯಮದಲ್ಲಿ ಅಶ್ಲೀಲ ದೃಶ್ಯಗಳನ್ನು ನೋಡಿದ್ರು ಕೂಡ ಮನಸ್ಸನ್ನು ವಿಚಲಿತ ಆಗ್ಲಿಕ್ಕೆ ಬಿಟ್ಕೊಟ್ಟಿಲ್ಲ. ಏಯ್ ನೀನ್ ಎಚ್ಚರ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲದೂ ನಮ್ಮಲ್ಲೇ ಇದೆ. ಈ ದೇಹನ ಹೆಂಗ್ ಕಂಟ್ರೋಲ್ ಮಾಡ್ತೇವೆ ಅಂದ್ರೆ ದೇಹಕ್ಕೆ ಏನ್ ಫುಡ್ ಕೊಡ್ತೇವೆ ನಾವು, ಅದ್ರ ಮೇಲೆ ಮನಸ್ಸು ನಿರ್ಧಾರ ಮಾಡುತ್ತೆ, ಬುದ್ಧಿ ರೆಡಿ ಆಗುತ್ತೆ. ಈ ಬ್ರೈನ್ ಐತಲ್ಲ ಇದು, ಅದು ಹೇಳ್ತಾರ ಮನಸ್ಸು ಅನ್ನೋದು ಕತ್ತರ್ನಾಕು ಮಂಗ ಇದ್ದಂಗೆ ಓಡಾಡೋಗುತ್ತೆ, ಹೋಗೋದೇ ಅದ್ರ ಕೆಲಸ. ನೊಣ ಇದ್ದಂಗಿರಿ ಅದು, ಬೆಲ್ಲದ ಮೇಲೆ ಕುಂದಿರುತ್ತೆ, ತುಪ್ಪದ ಮೇಲೆ ಕುಂದಿರುತ್ತೆ, ಇನ್ನೊಂದ್ರ ಮೇಲೆ ಕುಂದಿರುತ್ತೆ. ಎಲ್ಲಿ ಕುಂತ್ರು ಆ ನೊಣದ ಕೆಲಸ ಏನು, ತನಿಬೇಕಾಯ್ದನ್ನು ತಾನ್ ತಿನ್ನುತ್ತೆ. ಅದೇ ಜೇನದ ಹುಳ ಇತ್ರದ ಮೇಲೆ ಹೋಗೋದಿಲ್ಲ, ಕಸದ ಮೇಲೆ ಹೋಗಲ್ಲ. ಅದು ನೋಡ್ತಿದ್ದಂಗೆನೆ ಹಾರ್ದಿದ್ದಂಗೆನೆ ನೋಡುತ್ತೆ, ಇದು ಬೆಲ್ಲ, ಇದು ತುಪ್ಪ, ಇದು ನನಗ್ ಬೇಕು, ಹೂವು ಇದು ನನಗ್ ಬೇಕು ಅಂತೇಳಿ ಅದು ವಿಶೇಷವಾಗಿ ಅದ್ರ ಮೇಲೆ ಕುಂತು ಅದರ ಬೇಕಾಗಿದ್ದನ್ನು ಮಾತ್ರ ತಗೊಳುತ್ತೆ. ಯಾವುದು? ಜೇನಿನ ಹುಳ. ನಾವು ಕೂಡ ನೊಣ ಮತ್ತು ಜೇನು ಎರಡಕ್ಕೂ ರೆಕ್ಕೆ ಇದೆ, ಎರಡು ಹಾರಾಡ್ತವೆ. ಸಮಾಜದಲ್ಲಿ ಎಲ್ಲರೂ ಹೆಚ್ಚು ಜನ ನೊಣ ಇದ್ದಂಗ ಅದಾರ ಅಂದ್ರೆ ನಾವು ಕೂಡ ಮೊದಲು ನೊಣ ಆಗಿದ್ದೋರೆ. ಯಾವಾಗ ನಮಗೆ ಜ್ಞಾನ ಬಂತು ಇವಾಗ ಜೇನು ಹುಳ ಆಗಿದ್ದೇವೆ. ಹಂಗಾರೆ ಜೇನು ಹುಳದ ಕೆಲಸ ಏನು? ಹೂವುಗಳ ಮೇಲೆ ಕೂಡಿರ್ತಕ್ಕಂಥದ್ದು, ಮಕರಂದವನ್ನ ಹೀರ್ತಕ್ಕಂಥದ್ದು, ಆ ಮಕರಂದವನ್ನು ತಗೊಂಡೋಗಿ ಸ್ಟೋರ್ ಮಾಡ್ತಕ್ಕಂಥದ್ದು, ಅಲ್ಲಿ ವಂಶವನ್ನ ವೃದ್ಧಿ ಮಾಡೋದು. ಜೇವಿನ ಗೂಡು ಜೇನಿನ ಹುಳುಗಳು ವೃದ್ಧಿ ಆಗೋದ್ರ ಜೊತೆಗೆ ತುಪ್ಪವನ್ನ ರೆಡಿ ಮಾಡಿ ಸತ್ಕಾರ್ಯಗಳಿಗೆ ಕೊಡ್ತಕ್ಕಂಥದ್ದು. ನೋಡಿ, ಆ ಜೇನು ಹುಳ ಸಹಿತಕ್ಕೂ ತಾನ್ ಮಾಡಿದ್ದನ್ನ ಕೊಡ್ತಾ ಇದೆ ಒಳ್ಳೆ ಕಾರ್ಯಗಳಿಗೆ. ನಾವೇನ್ ಕೊಡ್ತಾ ಇದೀವಿ? ಅದಕ್ಕೆ ನಾವು ಮಾಡ್ಬೇಕಾಗಿದ್ದು ಜ್ಞಾನ ಅಂತಕ್ಕಂತ ಆ ಸಾರವನ್ನ, ಸತ್ವವನ್ನ ತಗೋಬೇಕು, ಸಂಗ್ರಹ ಮಾಡ್ಕೋಬೇಕು. ಇದು ಜೇನುತುಪ್ಪ. ಇದ್ರ ಟೇಸ್ಟ್ ಅನ್ನ ನಾವು ಸವಿಬೇಕು, ಸೌದು ಇತರರಿಗೆ ಹಂಚಬೇಕು. ಆ ತುಪ್ಪ ತಿಂದ್ರೆ ಎಷ್ಟು ಖುಷಿ ಪಡ್ತಾರೆ ನೋಡಿ. ಜೇನುತುಪ್ಪ ತಿಂದ್ರೆ ಹೆಂಗಿರ್ತದೆ, ಆಹಾ ಇನ್ನೊಂದ್ ಸ್ವಲ್ಪ ಹಾಕ್ರಿ ಅಂತವಿ ಅಲ್ವಾ? ಹಂಗೆ ನೀವು ತಗೊಂಡಿರ್ತಕ್ಕಂಥ ಈ ಜ್ಞಾನವನ್ನ ಗೊತ್ತಿರ್ತಕ್ಕಂಥವ್ರಿಗೆ ಹೇಳ್ಬೇಕು. ಯಾರ ಹಂಗಾರ ಅಲ್ಲಿರೋರೆಲ್ಲ ನೊಣದ ಕೆಟಗರಿ ಇರೋದಾರೆ, ನೊಣದ ಸ್ವಭಾವದವ್ರಿದಾರೆ, ಬಟ್ ಅವ್ರಿಗೆ ಹೇಳ್ಬೇಕು. ಆ ನೊಣದಲ್ಲೂ ಎಷ್ಟೋ ಜನ ಜೇನು ನೊಣ ಆಗ್ಲಿಕ್ಕೆ ರೆಡಿ ಇದಾರೆ, ಕಾಯ್ಕೊಂಡ್ ಕುಂತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ನೀವು ಈ ತುಪ್ಪದ ರುಚಿ ಸೌದು ಅವ್ರಿಗೆ ಪ್ರಸಾರ ಮಾಡಿದಾಗ ಅವರು ಕೂಡ ಜೇನು ನೊಣ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ರೀತಿ ನಾವು ಒಟ್ಟಾರೆ ಸಮಾಜದಲ್ಲಿ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಆತ್ಮ, ಮನಸ್ಸು, ದೇಹವನ್ನು ಮೂರನ್ನು ಶುದ್ಧ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆ ನಾವು ಆಡ್ತಕ್ಕಂತ ಮಾತುಗಳು ಶುದ್ಧತೆ ಬರ್ಬೇಕಾಗತ್ತೆ. ಯಾವ ಪದವನ್ನ ಬಳಸಿದ್ರೆ ಇತರರಿಗೆ ನೋವಾಗುತ್ತೆ, ಅಥವಾ ಬೇರೆಯವರು ಯಾವ ಪದವನ್ನ ಬಳಸಿದಾಗ ನನಗೆ ನೋವಾಗುತ್ತೆ, ಆ ಪದವನ್ನ ಬಳಸೋದನ್ನ ಸ್ಟಾಪ್ ಮಾಡಬೇಕು. ಅಂದ್ರೆ ಮಾತಿನಿಂದ ಶುದ್ಧ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾವ ದೃಶ್ಯಗಳನ್ನು ನೋಡಿದ್ರೆ ನನ್ನನ್ನು ವಿಚಲಿತಗೊಳಿಸುತ್ತೆ, ನನ್ನಲ್ಲಿ ಶಾಂತಿಯನ್ನು ಕದಲುತ್ತೆ,
ಅಂತ ದೃಶ್ಯಗಳನ್ನ ನೋಡೋದನ್ನ ಸ್ಟಾಪ್ ಮಾಡ್ಬೇಕು. ಟಿವಿ ನೋಡ್ಲೇಬಾರ್ದು ಅಂತಲ್ಲ, ನೋಡ್ಬೇಕು. ಹಂಗಂತ ನಾವು ಒಳ್ಳೇದು ನೋಡ್ಬೇಕಾದ್ರೆ ಕೆಲವೊಂದಿಷ್ಟು ಕೆಟ್ಟ ಪ್ರಸಂಗಗಳು ಘಟನೆಗಳು ಪಾಸ್ ಆಗ್ತವೆ, ಸುಮ್ನೆ ನೋಡ್ಬೇಕಷ್ಟೇ. ಅದನ್ನ ಯಾವ್ದು ಕ್ಲಿಕ್ ಮಾಡಂಗಿಲ್ಲ. ನಾ ಹಿಂದೆ ಹೇಳ್ತಾ ಇದ್ದೆ, ಕ್ಯಾಮ್ರಾ ಆನ್ ಇರ್ಬೇಕು ಯಾವಾಗ್ಲೂ. ನಮ್ದು ಕಣ್ಣು ಅನ್ನೋದು ಕ್ಯಾಮ್ರಾ ಇದ್ದಂಗೆ ಆನ್ ಇರ್ತದಷ್ಟೇ. ಯಾರು ನೋಡಿದ್ರೆ ವಿಡಿಯೋ ಮಾಡ್ತಾ ಇದಾನಂತ ಅನ್ಕೊಳ್ತಾರ ನೋಡಿದರು, ಬಟ್ ನಾವೆಲ್ಲವನ್ನೂ ಕ್ಲಿಕ್ ಮಾಡಲ್ಲ. ನನಗೆ ಬೇಕಾಯ್ತು ಮಾತ್ರ ಕ್ಲಿಕ್ ಮಾಡ್ತಾನ ನಾನು. ಲಾಸ್ಟಿಗೆ ತೆಗೆದು ಅದು ರೀಲ್ ನೋಡಿದ್ರೆ ಬರೀ ಒಳ್ಳೇದ್ ಮಾತ್ರ ಇರುತ್ತೆ ಅಲ್ಲಿ. ಅದು ಹೆಚ್ಚು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಕ್ಯಾಮ್ರಾ ಆನ್ ಮಾಡ್ಕೊಂಡು ಯಾವ್ದು ಬೇಡವಾಗಿದೆ ಅದನ್ನ ಕ್ಲಿಕ್ ಮಾಡ್ಬಿಡ್ತಾರೆ. ಒಳ್ಳೇದು ಪಾಸ್ ಆಗ್ಬಿಡ್ತೈತೆ, ಕೆಟ್ಟದ್ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಆ ರೀಲ್ ಚೆಕ್ ಮಾಡಿದಾಗ ಬರೀ ಕೆಟ್ಟದ್ದೇ ಇರ್ತೈತೆ. ಆ ಕೆಟ್ಟದ ಆಹಾರ ಅವ್ರ ಮನಸ್ಥಿತಿಯನ್ನು ಕೆಡಿಸುತ್ತೆ. ಒಳ್ಳೇದ ಕ್ಲಿಕ್ ಮಾಡಿದ್ರೆ ಒಳ್ಳೇದು ನನಗೆ ಮತ್ ಮೋಟಿವೇಟ್ ಕೊಡುತ್ತೆ. ಯೂನಿವರ್ಸ್ ಆ ಒಳ್ಳೇದಕ್ಕೆ ಸಂಬಂಧಪಟ್ಟ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಕೊಡುತ್ತೆ, ಅಥವಾ ಇನ್ನೊಂದೇನೋ ವಾಟ್ಸಪ್ ನಲ್ಲಿ ಏನೋ ಬರುತ್ತೆ, ಅಥವಾ ಅಂತ ವ್ಯಕ್ತಿಗಳು ಸಜ್ಜನರು ಸಿಗ್ತಾರೆ, ಅಲ್ಲಿ ಅದಕ್ಕೆ ಜಾಸ್ತಿ ಸಿಗುತ್ತೆ. ನಾ ಈ ತರದ ವಿಶೇಷಗಳು ಏನಾದ್ರು ನನಗೆ ಅರಿವಿಗೆ ಬಂದಾಗ ಅದಕ್ಕೆ ಕ್ವಶನ್ ಕ್ರಾಸ್ ಕೇಳ್ಕೋಬೇಕಂದ್ರೆ, ನಮ್ಗೆ ಮೊದ್ಲು ಯೋಗ ಶಿಕ್ಷಕರಿದ್ರೊಬ್ರು ಮೈಸೂರಿನ ನಾಗರಾಜ್ ಗುರುಜಿ, ಅವ್ರಿಗೆ ಕೇಳ್ತಿರ್ತೇನೆ, ಗುರುಜಿ ಇದು ಹೆಂಗೆ ಅಂತೇಳಿ. ಅತ್ಯದ್ಭುತವಾಗಿ ವಾಚನ ಮಾಡ್ತಾರೆ. ಯಾಕಂದ್ರೆ ಬಹಳ ಮೇಧಾವಿಗಳು ಅವರು, ಚೆನ್ನಾಗಿ ಕ್ಲಾಸ್ ಕೊಡ್ತಾರ, ಅರ್ಥ ಮಾಡಿಸ್ತಾರೆ. ಸುಮಾರು ಅರ್ಧ ತಾಸು 1 ತಾಸು ಅವ್ರ ಜೊತೆ ಮಾತಾಡ್ತಿರ್ತೇನೆ. ಹಿಂಗ ಒಳ್ಳೆ ವಿಷಯಗಳನ್ನ ನಮಗೆ ಕೊಡ್ಲಿಕ್ಕೆ ಯೂನಿವರ್ಸ್ ರೆಡಿ ಇರುತ್ತೆ. ಇದು ನೋಡೋದ್ರಿಂದ ನಾವು ದೇಹವನ್ನ ಒಟ್ಟಾರೆ ಎಚ್ಚರಗೊಳ್ತಕ್ಕಂಥದ್ದು. ಮಾತಾಡೋದಾತು, ನೋಡೋದಾತು, ಕೇಳೋದು. ನನ್ ಪಾಡಿ ಏನೋ ಕೆಲಸ ಮಾಡ್ತದಾನೆ, ಪಕ್ಕದ ಮನೆಯಲ್ಲಿ ಜೋರ್ ಗಲಾಟೆ ಆಗ್ತಾ ಇದೆ. ಹೌದಾ? ಅದು ಅವಶ್ಯಕತೆನೇ ಇಲ್ಲ ನನಗೆ. ನನ್ ಕೆಲಸನ ಮಾಡಿದ್ರೆ ಆ ಟೈಮ್ನಾಗ ಅರ್ಧ ತಾಸನೇ ಕೆಲಸ ಮುಗಿದು ಹೋಗುತ್ತೆ. ಬಟ್ ನಾನೇನ್ ಮಾಡ್ತೇನೆ, ತಡಿ ಹಂಗಾರ ಅವ್ರು ಹಂಗಿತ್ತಲ್ಲ, ಯಾರ್ ಜಗಳ ಅದು, ಅವ್ರ ಬೀಗರು ಬಂದಾರ ಹೆಂಗ, ಹೊಡೆದಾಡ್ತಾರ ಹೆಂಗ, ಸ್ಟೇಷನ್ ಹೋಗಾರ ಹೆಂಗ, ನಾನು ಒಂದಿಷ್ಟು ತುಪ್ಪ ಸೂರ್ಯನಲ್ಲಿ ಹಾಕಿ ಹಿಂಗಂದದ್ಲು ಅಂತೇಳಿ ನೋಡ್, ಅದಕ್ಕೆ ಹುರ್ಕಾಸ್ತಿರ್ತೈತಿ ನಾವು ಕೇಳುವ ವಿಷಯಗಳು. ಅದಕ್ ಕೊಡಬಾರ್ದು, ಅದನ್ನ ಸ್ಟಾಪ್ ಮಾಡ್ಬೇಕು. ನಂದಲ್ಲ ಅದು. ನಿಮ್ಮನ್ನೇನು ಜಡ್ಜ್ಮೆಂಟ್ ಮಾಡಿ ಕರೀತಾರಲ್ಲಿ ಅವರು, ಬಾರಪ್ಪ ಇಲ್ಲಿ ನೀ ಜಡ್ಜ್ ಆಗಿ ಕುತ್ಕೊಂಡು ತೀರ್ಮಾನ ಹೇಳು ಅಂತೇಳಿ. ಇಲ್ಲ, ನನ್ನ ನ್ಯಾಯಕ್ಕೆ ಜಡ್ಜ್ ಕೊಡ್ತಕ್ಕಂಥ ಯೋಗ್ಯತೆ ನಮಗಿಲ್ಲ, ಇನ್ ಬೇರೆಯವ್ರಿಗೆ ಏನ್ ಕೊಡಬಲ್ಲಿ ನಾವು? ಹೀಗಿದ್ದಾಗ ಅದ್ರ ಕೇಳುವುದ್ರಲ್ಲೂ ಕೂಡ ನಾವು, ನನಗೆ ಅವಶ್ಯಕತೆ ಐತಾ ಹಂಗಂತ ಸುದ್ದಿ ಆಗಿ ಬರ್ಬೇಕಾಯ್ತು ನಮ್ಗ. ಅದು ಪ್ರಪಂಚ. ಅದು ಕತ್ಲು ಬರ್ತಾ ಇದೆ, ಹಗಲು ಬರ್ತಾ ಇದೆ, ಕತ್ಲು ಬರ್ತಾ ಇದೆ, ಹಗಲು ಬರ್ತಾ ಇದೆ. ಹೀಗಿದ ಹಕ್ಕಿ ಪಕ್ಷಿಗಳು ಬೆಳಕ್ ಹರಿದ ತಕ್ಷಣ ಓದ್ರಾಕ್ ಚಾಲು ಮಾಡ್ತಾವ್. ನೀವ್ಯಾಕೆ ಇವತ್ತು ಓದ್ರಿದ್ರಿ ಅಂತ ಹೇಳಕ್ ಬರಲ್ಲ. ಪ್ರಪಂಚ ಇದು, ವಿಷಯಗಳು ನಡೀತಾನೆ ಇದಾವೆ, ಸಮಾಜ ಇದು, ಘಟನೆಗಳು ನಡೀತಾ ಇದಾವೆ. ಅದ್ರ ಪಾಡಿಗೆ ಅವ್ನ್ ಬಿಡ್ಬೇಕು. ಅವನ್ನ ಅಲ್ಲಿ ಏನಾದ್ರೂ ಒಂದು ಗಂಟೆ ಸೌಂಡ್ ಬಾರಿಸ್ತು, ಅಥವಾ ಏನಾದ್ರೂ ಒಂದು ಹಾಡು ಕೇಳ್ತು ಅಂದ್ರೆ ಅದು ಇಂಪಾಗಿತ್ತು, ಅದ್ರ ಅರ್ಥಗರ್ಭಿತವಾಗಿತ್ತು ಅಂದ್ರೆ ಅದನ್ನ ಕೇಳ್ಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ, ಕೆಲವೊಂದಿಷ್ಟು ಅಬ್ಸರ್ವ್ ಮಾಡ್ತಿರ್ತಾನೆ ಹುಡುಗರ್ನ, ಆ ರೀಲ್ಸ್ ನೋಡ್ತಿರ್ತಾರಲ್ಲ, ಕೆಟ್ಟ ಅಶ್ಲೀಲ ಪದಗಳನ್ನ ಬಳಸಿ ಮಾಡ್ತಕ್ಕಂತ ದೃಶ್ಯಗಳನ್ನ ಜಾಸ್ತಿ ನೋಡ್ತಾರೆ, ಇಷ್ಟಪಡ್ತಾರೆ. ಅಲ್ಲಿಯೂ ಸಾಹಿತ್ಯ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅಶ್ಲೀಲತೆ ಇರುತ್ತೆ. ಆ ಅಶ್ಲೀಲತೆಯನ್ನ ಬಳಸಿ ಹಾಸ್ಯ ಕೊಡ್ತಿರ್ತಾರ. ನನ್ಗೆ ಅಷ್ಟು ಖುಷಿ ಅನ್ಸಲ್ಲ ಅದು. ಒಳ್ಳೆ ಇದ್ರಲ್ಲೇ ಬೇಕಾದಷ್ಟು ಹಾಸ್ಯಗಳಿದಾವಲ್ಲ, ಅಂತವ್ ವಿಡಿಯೋಸ್ ಬೇಕಾದಷ್ಟು ಅದಾವಲ್ಲ, ಅವನ್ ಯಾಕೆ ನೋಡ್ಬಾರ್ದು, ಕೇಳ್ಬಾರ್ದು? ಆತರ ನಾನು ಸಿದ್ಧಗೊಂಡಾಗ ಈ ದೇಹನು ಕೂಡ ಶುದ್ಧ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಕಾಯ ವಾಚ ಮನಸ್ಸ ಅಂತ ಹೇಳ್ತಾ ನೋಡ್ರಿ. ನಾನ್ ಮಾಡ್ತಕ್ಕಂತ ಕೆಲಸದಲ್ಲೂ, ಆಡ್ತಕ್ಕಂತ ಮಾತಿನಲ್ಲೂ, ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಶುದ್ಧತೆ ತಗೋಬೇಕು ಅಂತಂದ್ರೆ ನಾವ್ ಇದನ್ನ ಪ್ರಿಪೇರ್ ಮಾಡ್ಬೇಕು. ಈ ದೇಹ ಪ್ರಿಪೇರ್ ಮಾಡೋರ್ ಮತ್ತೊಬ್ರಿಲ್ಲ. ಜ್ಞಾನ ಅಂತಕ್ಕಂಥದ್ದು ಯೂನಿವರ್ಸ್ ಯಾವ್ದ್ಯಾವ್ದೋ ರೂಪದಲ್ಲಿ ನಮಗೆ ಕೊಡುತ್ತೆ ಅಷ್ಟೇ. ಅದನ್ನ ತಗೋಬೇಕು, ಬೇಕಾಗಿದ್ದನ್ನ ಗ್ರ್ಯಾಬ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು, ಪ್ರೆಸೆಂಟ್ ಮಾಡ್ಬೇಕು. ಕೇಳ್ಬೇಕು, ಕೇಳಿದ್ದನ್ನ ಅಷ್ಟೇ ಕೇಳ್ಕೊಬಿಡಂಗಿಲ್ಲ, ನನಗೆ ಅದನ್ನ ಅಪ್ಲೈ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಅಷ್ಟ ಸಾಕಾಗಲ್ಲ, ಫಾಲೋ ಮಾಡ್ಬೇಕು. ಅಳವಡಿಸ್ಕೊಂಡು ನಾವು ಯಾವ್ದಾರ ಬಾರಿ ಜನರು ಅಂದ್ರೆ ಯಾವ್ದೋ ಒಂದು ದೇವಸ್ಥಾನಕ್ಕೋ ಯಾವ್ದೋ ಒಂದು ಪಿಕ್ಚರ್ ಸಿನಿಮಾ ನೋಡ್ಕೊಂಡ್ ಬರ್ತೇವೆ. ಹೋಗಿ 4 ದಿವ್ಸ ಭಾರಿ ಅದ್ ನೋಡ್ಬೇಕು ಮನ್ಯಾಗ. ಹಂಗ ಅದ್ನೇ ಮಾಡದ, ನಾ ಹಿಂಗ ಮಾಡ್ತೇನೆ ಅಂತೇಳಿ 8ನೇ ದಿವ್ಸಕ್ಕೆ ಇರಲ್ಲೇ ಮನ್ಯಾಗ ಅಡಕೆನಾಗ ಚಲ ಮಾಡ್ತಾರ, ಮುಗಿತಾ ನೀನ್ ಆಟ ಅಂತಾರ. ಅಂದ್ರೆ ಫಾಲೋ ಮಾಡಲ್ಲ ನಾವು. ಕೇಳ್ತೇವಿ, ಅಳವಡಿಸ್ಕೊಳ್ತೇವಿ, ಫಾಲೋ ಮಾಡಲ್ಲ. ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟು. ಫಾಲೋ ಮಾಡ್ತೇವೆ ಖರೆ, ಕೇಳಿದ್ವಿ, ಅಳವಡಿಸ್ಕೊಂಡ್ವಿ, ಫಾಲೋ ಮಾಡಿದ್ವಿ, ಅದನ್ನ ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಗೊತ್ತಾಗದೆ ಹೆಂಗ? ನಾನ್ ಹಿಂಗಿದ್ದೆ, ಹಿಂಗಾದೆ, ಹೇಗಿದ್ದೆ ಹೇಗಾದ ಪುಟ್ಟ ನಮ್ಮ ಚಿನ್ನಾರಿ ಮುತ್ತ ಅಂತಾರಲ್ಲ, ಹಂಗೆ ಹೆಂಗಿದ್ದವನ್ ಹೆಂಗಾದ ಅಂತಂದ್ ಬೇರೆಯವ್ರಿಗೆ ಗೊತ್ತಾಗದೆ. ಅವಾಗ ನಾನು ಅದನ್ನ ಹೇಳ್ಬೇಕು. ಕೇಳಿದಾಗ ಗೊತ್ತದು ಇವರಲ್ಲಿ ಅಪಾರವಾದ ಜ್ಞಾನ ಇದೆ, ಅಥವಾ ಇವರ ಮಾತಿನಲ್ಲಿ ಒಂದು ಅರ್ಥ ಇದೆ, ಇವ್ರು ಮಾತಾಡ್ಬೇಕು ಅಂದ್ರೆ ಕೇಳ್ಬೇಕು ಅನ್ಸ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಇವ್ರನ್ನ ನಾವು
ಫಾಲೋ ಮಾಡ್ಬೇಕು ಅಥವಾ ಇವ್ರನ್ನ ಹತ್ರ ಸಂಘ ಮಾಡ್ಬೇಕು ಅಂತ ಬರ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಸಜ್ಜನರ ಸಹವಾಸ ಹೆಜ್ಜೆನ ಸವಿದೆ ಅಂತೇಳಿ. ನಾವು ದಡ್ಡರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಬಟ್ ಕೇಳ್ತಾ ಭಗವಂತ ಯೂನಿವರ್ಸ್ ನಮಗೆ ಕೊಟ್ಟಿದ್ದಲ್ಲ ಈಗ ಜ್ಞಾನವನ್ನ. ಈ ಜ್ಞಾನ ತಗೊಂಡು ನಾವು ಸಜ್ಜನರು ಆಗ್ತಾ ಇದಾವಿ. ಆಗೋದು ಬಹಳ ಇದೆ, ಇನ್ನು ಆಗ್ತಾ ಇದಾವೆ. ಅಟ್ಲೀಸ್ಟ್ ಹೊರಗಿನವ್ರಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ನಾವು 100 ಆಗ್ದಂಗಿದ್ರೆ 110 ಅಂತೂ ಆಗಿದೇವಿ ಅಂತ ಹೇಳ್ಬೋದು. ಘಂಟಾಘೋಷವಾಗಿ ಹೇಳ್ಕೋಬಹುದು. ಹೇಳ್ಕೊಳ್ಳೇಬೇಕು. ಹೇಳ್ಕೇಳ್ದಂಗಿದ್ರೆ ಅದು ಅರ್ಥ ಇಲ್ಲ. ಅದಕ್ಕೂ ಹೇಳ್ಕೊಳ್ಳೇಬೇಕು ಅಂದ್ರೆ ಆ ವೇದದಲ್ಲಿ ಅದೇವಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ನಾವು ಬದಲಾವಣೆ ಆಗೋಣ. ಜಸ್ಟ್ ನಾವು ಯಾಕೆ ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ, ಈ ಒಂದು ಸಮಾಜದಲ್ಲಿ ನಮ್ಮ ಪೀಳಿಗೆ ಬರುತ್ತೆ, ಮುಂದಿನ ಪೀಳಿಗೆ, ಮಕ್ಕಳು ಮೊಮ್ಮಕ್ಕಳು ಬರ್ತಾರ, ಮರಿ ಮೊಮ್ಮಕ್ಕಳು ಬರ್ತಾವಲ್ಲ, ಅವ್ರಿಗೆ ಒಳ್ಳೆ ಪರಿಸರ ನಿರ್ಮಾಣ ಆಗ್ಬೇಕು ಅಂದ್ರೆ, ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ, ನಾವು ಈಗ ಬೋಧನೆ ಮಾಡಿರ್ತಕ್ಕಂಥದ್ದು ಒಬ್ರಿಂದ ಕೇಳ್ಕೊಂತ ಅದು ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಒಬ್ರಿಂದ ಇಬ್ಬರಿಗೆ, ಇಬ್ಬರಿಂದ 4 ಮಂದಿಗೆ, 4 ಮಂದಿ 8 ಮಂದಿ ಹಾಕ್ಯಂತ ಹೋಗ್ತದೆ. ಒಟ್ಟಾರೆ ಸಮಾಜ ಇಂಪ್ರೂವ್ಮೆಂಟ್ ಆಗುತ್ತೆ. ಅವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದ್ರೆ ಒಳ್ಳೆ ಪರಿಸರ ಒಳಗ ನೆಮ್ಮದಿ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾನ್ ಕೇಳಿದ್ದನ್ನ ಕಲ್ತದ್ದನ್ನ ಪ್ರೆಸೆಂಟ್ ಮಾಡ್ದಂಗಿದ್ರೆ, ನಾನು ಅವ್ರ ಕೊಟ್ಟ ಕುಣಿ ಹಾಕತ್ತಿದ್ರೆ, ಅವ್ರಂಗೆ ಹಾಡಾಕತ್ತಿದ್ರೆ, ಒಂದ್ ದಿವ್ಸ ನಂದು ಬಂದಾಗ ಹೋಗತ್ತೆ, ಕೆಟ್ಟ ಹೋಗತ್ತದ, ಆಫ್ ಆಕತ್ತದ ಈ ಜ್ಞಾನ ಅಂತಕ್ಕಂಥದ್ದು. ಮತ್ ಮುಂದೆಲ್ಲ ಕೆಟ್ಟ ಪ್ರಪಂಚ ಅದ. ಆ ಕೆಟ್ಟ ಪ್ರಪಂಚಕ್ಕೆ ನಾವು ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ರೆ, ಮುಂದೆ ಆತ್ಮ ಅವ್ರ ಸತ್ ಮೇಲೆ ಬಂದ್ ನಮ್ಮನ್ ಕೇಳ್ತಾರ, ಅಲ್ಲಪ್ಪ ನೀನ್ ಹಕ್ಕಿತ್ತಲ್ಲ, ನೀ ಮಾಡ್ಬೋದಾಗಿತ್ತಲ್ಲ, ನೀ ಗೊತ್ತಿದ್ ನೀ ಹೇಳ್ಬೋದಾಗಿತ್ತಲ್ಲ, ನೀನ್ ಯಾಕೆ ಮಾಡ್ಲಿಲ್ಲ ಲೇ ಮುದುಕ ಅಂತ ಮೊಮ್ಮಕ್ಕಳು ಬೈತಾರ. ಹಂಗ ಅನ್ಸ್ಕೋಬೇಕ. ಹಂಗಾರ ಅನ್ಸ್ಕೋಬಾರ್ದು ಅಂತಂದ್ರೆ ಅಟ್ಲೀಸ್ಟ್ ಈಗ ನಾವು ಸಿದ್ಧರಾಗ್ಬೇಕು. ಎಸ್, ಸಣ್ಣಗೌಡ್ರು ಹೇಳೋದು ಸರಿ ಇದೆ. ನಾವು ಕೇಳ್ಬೇಕು, ಕೇಳಿದ್ದನ್ನ ಅಳವಡಿಸ್ಕೋಬೇಕು, ಅದನ್ನ ಫಾಲೋ ಮಾಡ್ಬೇಕು, ಮುಂದುವರ್ಸ್ಬೇಕು, ಮತ್ತು ಬೇರೆಯವ್ರಿಗೆ ಹೇಳ್ಬೇಕು. ನಮ್ಮ ಅಶ್ವಿನಿ ಮೇಡಮ್ ಅಂತೂ ಬಡಕಂ ಪಾಪ ಧ್ವನಿನ ಹೋಗ್ಬಿಟ್ಟದ. ಮಾತಾಡ್ರಿ ಮಾತಾಡ್ರಿ ಮಾತಾಡ್ರಿ, ಯಾಕೆ ಮಾತಾಡಲ್ಲ? ಮೂಕರು, ಅಜ್ಞಾನಿಗಳು, ಎಕ್ಸ್ಟ್ರಾ ಬೇಡ ಆ ಪದಗಳು. ದಯವಿಟ್ಟು ನೀವು ಜ್ಞಾನ ಪ್ರಪಂಚಕ್ಕೆ ಬಂದಿರಿ ಅಂತಂದ್ರೆ ನೀವೆಲ್ಲರೂ ಜ್ಞಾನಿಗಳೇ. ನಿಮ್ಮೆಲ್ಲರಲ್ಲೂ ಅರ್ಹತೆ ಇದೆ. ನಿಮಗೆ ಏನ್ ಗೊತ್ತಿದೆ? ಅದು ಪತ್ರಿಜಿ ಗುರುಗಳು ಹೇಳ್ಬಿಟ್ಟಾರ, ಎ ಕಲ್ತ್ರೆ ಎ ಹೇಳ್ರಿ, ಬಿ ಕಲ್ತ್ರೆ ಬಿ ಹೇಳ್ರಿ ಅಂತ ಹೇಳಿ. ಯಾಕ್ರಿ ನೀವು ಮಾತಾಡ್ತಾ ಇರಿಲ್ಲ? ಇಲ್ಲ ಸರ್, ನಮ್ದು ಮನ್ಯಾಗ ಮಾತಾಡಕತ್ತೀರ, ಮೊಮ್ಮಕ್ಳು ಇರ್ತಾವೆ, ನಮ್ ಯಜಮಾನ್ ಇರ್ತಾರೆ, ನಿಮ್ ಮಾಡೋ ಕೆಲಸ ಬಿಟ್ಟು ಫೋನ್ ಹಚ್ಚಿ ಕುತ್ಕೊಂತೀನಿ ಅಂತ ಬೈತಾರ್ರಿ. ಇಲ್ಲ ರಾತ್ರಿನಾಗ ಎದ್ ಮಾತಾಡ್ರಿ, ಇಷ್ಟೊತ್ತಿನಾಗ ಯಾವ ಕೊಟ ಮಾತಾಡಕತ್ತಿದ್ದಿ, ಯಾವನ್ ಕೊಟ ಮಾತಾಡಿದೆ, ಯಾವಾಗೇ ಕೊಟ ಮಾತಾಡಿ, ಹಿಂಗೆಲ್ಲಾ ಮಾತಾಡ್ತತ್ರಿ ನನ್ನ ಯಜಮಾನ್ ಸರಿ ಇಲ್ಲ, ಅದಕ್ ನಾವ್ ಮಾತಾಡಲ್ರಿ. ಯಪ್ಪ, ಎಲ್ಲಿ ಮಠ ಹಿಂಗ ಹೋಗ್ತೀರಿ ನೀವು? ನಾಳೆ ನಾನೇನಾದ್ರೂ ಸತ್ರೆ, ಉದಾಹರಣೆ ಹೇಳ್ತೇನೆ, ನಾನು ಒಬ್ಬನೇ ಸಾಯ್ತೇನೆ, ಹೆಂಡತಿ ಮಕ್ಳು ಕರ್ಕೊಂಡ್ ಹೋಗಲ್ಲ. ಹಂಗೆ ನಮಗ್ ಬೇಕಾಗಿದ್ರೆ ನಾವು ತಗೋಬೇಕು. ಅದು ಸಂಸಾರಿಕ ಜೀವನ ನಿಭಾಯಿಸ್ಕೊಳ್ಳೋದು ಇರೋದೇ ಅದು. ಗಂಡಿಗೆ ಹೆಂಡತಿ, ಹೆಂಡತಿ ಗಂಡಾಗಿ, ಅಥವಾ ಅತ್ತೆಗೆ ಸೊಸೆಗೆ ಮಕ್ಕಳಾಗಿ, ಹಿಂಗೆ ಏನ್ಗಿರ್ಬೇಕು ಅದು ಇರೋದೇ ಅದು. ಅದ್ರ ಜೊತೆ ಎಕ್ಸ್ಟ್ರಾ ಇದನ್ನ ತಗೊಳ್ಳೇಬೇಕು. ತಗೊಂಡದನ್ನ ಪ್ರೆಸೆಂಟ್ ಮಾಡ್ರಿ. ಒಂದ್ಸಲ ಅಂತಾರ ಅಷ್ಟೇ, ಅವ್ರು ಬೈದ್ರು ಒಂದ್ಸಲ ಏನಾರ ಅನ್ಬೋದು, ನೆಕ್ಸ್ಟ್ ಅನ್ನಲ್ಲ ಅವ್ರು. ಯಾಕಂದ್ರೆ ನಮ್ಮ ಮನೆಯವ್ರು ನೀವು ಬದಲಾವಣೆ ಆಗಿರ್ತೀರಿ ನೋಡ್ರಿ, ಅದ್ ನೋಡಿ ಅನ್ಸುತ್ತೆ, ಇಲ್ಲ ಬಿಡು ಏನ್ ಕೇಳಿದ್ರು ಒಳ್ಳೇದ್ ಕೇಳ್ತಾ ಇದಾರಲ್ಲ, ಒಳ್ಳೇದ್ ಹೇಳ್ತಾ ಇದಾರಲ್ಲ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ ನಿಮಗೆ. ಅದಕ್ಕೆ ದಯವಿಟ್ಟು ನಾನು ಹಂಬಲ್ ರಿಕ್ವೆಸ್ಟ್, ಅವಕಾಶ ಸಿಕ್ಕಾಗ ಅನ್ಮ್ಯೂಟ್ ಮಾಡ್ಕೊಳ್ರಿ. ಅಟ್ಲೀಸ್ಟ್ ನಿಮಗೆ ಏನು ಹೇಳಕ್ ಗೊತ್ತಿಲ್ಲ, ಇಷ್ಟೊತ್ತನ ಮಾತಾಡಿದ್ರಲ್ಲ ಚೆನ್ನಾಗಿತ್ತು, ಇಷ್ಟ ಹೇಳ್ರಿ. ಅಥವಾ ಈ ಜ್ಞಾನ ಪ್ರಪಂಚಕ್ಕೆ ಬಂದು ನನಗೆ ಒಳ್ಳೇದಾಗಿತ್ತು, ಇಷ್ಟಾದ್ರೂ ಹೇಳ್ರಿ. ಅದಕ್ಕೆ ಇಷ್ಟು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಹೇಳ್ತಾ ಹೋದ್ರೆ ಇಲ್ಲಿ 3 ತರದ ನಾವು ಶುದ್ಧತೆ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ದೇಹ ಶುದ್ಧ ಆಗ್ಲಿ, ಮನಸ್ಸು ಶುದ್ಧ ಆಗ್ಲಿ, ಆತ್ಮ ಶುದ್ಧ ಆಗ್ಲಿ. ಇವು 3ಕ್ಕೂ ಆಹಾರ ಏನೇನೈತಿ ಇಷ್ಟೊತ್ತನ ಹೇಳಿದ್ನಲ್ಲ, ಅವು ಒಳ್ಳೆ ಆಹಾರನ ಸೇವನೆ ಮಾಡ್ರಿ. 3 ರೀತಿಯಿಂದ ಶುದ್ಧರಾಗ್ರಿ. ಜೊತೆಗೆ ಕಾಯ ವಾಚ ಮನಸ್ಸ, ಮಾತಾಡೋ ಮಾತಿನಲ್ಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ, ಈ ಪ್ರತಿಯೊಂದ್ರಲ್ಲೂ ಕೂಡ ಶುದ್ಧತೆಯನ್ನು ತಗೊಂಡು ನಾವೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ನಡೆದು ಸದ್ಗತಿಯನ್ನು ಹೊಂದೋಣ ಅಂತಕ್ಕಂಥದ್ದು ಈ ಒಂದು ಸ್ವಾಧ್ಯಾಯದ ಉದ್ದೇಶ ಆಗಿದೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನು ನಾನು ಹೆಚ್ಚು ಜ್ಞಾನ ಕಲಿಬೇಕು ಅನ್ನೋದಕ್ಕೆ ಹಲವಾರು ಬುಕ್ಸ್ ರೆಫರ್ ಮಾಡ್ತಿರ್ತೇನೆ. ಮುದ್ರೆಗಳ ಬುಕ್ ಖಾಲಿ ಕುಂತಾಗ ಜಸ್ಟ್ ಯಾವ್ದೋ ಒಂದು ಮುದ್ರೆ ನೋಡ್ತಾ ಕುಂದ್ರದು. ಇಲ್ಲಿ ನೋಡಿ ಆ ಚಿನ್ಮುದ್ರೆ ಅಂತ ಹೇಳಿ ಮಾಡ್ತಿರ್ತಾವ್ರ ನಾವು. ಇದಕ್ಕೆ ಜ್ಞಾನ ಮುದ್ರೆನು ಕೂಡ ಹೇಳ್ತಾರೆ. ಅದು ಮೊನ್ನೆ ಮಕ್ಕಳಿಗೆ ಹೇಳಿದ್ದೆ. ಜಸ್ಟ್ 2 ಬೆರಳುಗಳನ್ನ ಜಸ್ಟ್ ತುದಿ ಟಚ್ ಮಾಡೋದಷ್ಟೇ. ನೀವು ಬಸ್ನ್ಯಾಗ ಅವಾಗ ಖಾಲಿ ಕುಂತಿರಲ್ಲ, ಜಸ್ಟ್ ಹಿಂಗ್ ಕುತ್ಕೊಳ್ಳಿ. ಇನ್ನು ಹೇಳ್ಬೇಕು ಅಂತಂದ್ರೆ, ಬೆಳಗಿನ ಬ್ರಾಹ್ಮಿ ಮುಹೂರ್ತ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದೊಳಗೆ ಏನೋ ಒಂದಿಷ್ಟು ಇನ್ಫಾರ್ಮೇಶನ್ ಮಾಡಿಸ್ತೇವೆ ಅಡ್ವಾನ್ಸ್ ನಾವು ಅಲ್ವಾ. ಅದ್ರ ಜೊತೆ ಒಂದ್ ಸ್ವಲ್ಪ ಹೊತ್ತು ನೀವು ಈ ಮುದ್ರೆ ಹಾಕಿ ಕುತ್ಕೊಂಡ್ಬಿಟ್ರೆ ಅವತ್ತಿನ ಧ್ಯಾನ ವಿಶೇಷವಾಗಿರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು. ಹಿಂಗ ಗುರುಜಿ ನಮಗೆ ಬೇಜಾನ್ ಕೊಟ್ಟಿದ್ದಾರೆ. ಮುದ್ರೆ ಮುಖಾಂತರ, ಅಕ್ಯುಪ್ರೆಷರ್ ಮುಖಾಂತರ, ಸ್ವರಯೋಗದ ಮುಖಾಂತರ ಏನೆಲ್ಲ ನಮಗೆ ಅಡ್ವಾನ್ಸ್ ಅಂದ್ರೆ ಧ್ಯಾನದಲ್ಲಿ ನಾವು ಏಕಾಗ್ರತೆ ಹೊಂದ್ಲಿಕ್ಕೆ ಬೇಕಾಗಿರ್ತಕ್ಕಂಥವು ಸಪೋರ್ಟ್ಸ್ ಇವೆಲ್ಲವು ಇವ್ನ್ ಮಾಡ್ಕೊಂಡಾಗ ನಾವು ಇನ್ನೂ ಆಳ ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಯೂನಿವರ್ಸ್ ಕೊಡ್ತಕ್ಕಂಥದ್ದು ಎಲ್ಲದನ್ನ ತಗೊಳ್ಳಿಕ್ ಸಾಧ್ಯತೆ ಇದೆ.
ಇವತ್ತು ನೋಡ್ರಿ ಅಮಾವಾಸ್ಯೆ, ಇವತ್ತಿನ ಧ್ಯಾನ ವಿಶೇಷವಾಗಿತ್ತು. ಅದೇ ತರ ಹುಣ್ಣಿಮೆ ಧ್ಯಾನ ವಿಶೇಷವಾಗಿರುತ್ತೆ. ಇನ್ನು ಮುಂದೆ ಬರ್ತಕ್ಕಂಥ ಬುದ್ಧ ಪೂರ್ಣಿಮಾ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬಹುದು. ಆ ಬುದ್ಧ ಭಗವಾನ್ ಬಂದಿರ್ತಕ್ಕಂಥ ಆ ಪ್ರಸಂಗದ ಒಂದು ಇದನ್ನ 3-4 ದಿವಸ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಪಿರಮಿಡ್ ವ್ಯಾಲಿಯಲ್ಲಿ. ಯಾರಿಗೆಲ್ಲ ಸಾಧ್ಯತೆ ಇದೆ ಅದು ಭಾಗವಹಿಸಿ ಬನ್ನಿ. 4 ದಿವಸ ನೋಡಿ ಎಷ್ಟು ಅದು ಹೆಂಗ ಅರೇಂಜ್ ಮಾಡಿರ್ತಾರೆ, ಎಷ್ಟು ಜನ, ಪ್ರತಿಯೊಂದು ಕೂಡ ಊಟದ ವ್ಯವಸ್ಥೆ, ಸ್ಪೆಷಲ್ ಮಾಡಿರ್ತಕ್ಕಂಥ ಸ್ನಾನಗೃಹಗಳು, ಅದೊಂಥರ ಹಬ್ಬ ಅಂತ ಹೇಳ್ಬೋದು. ಜ್ಞಾನಿಗಳಿಗೆ ಹಬ್ಬ ಅದು. ಅದಕ್ಕೆ ಅದನ್ನು ಕೂಡ ಭಾಗವಹಿಸಿ ಅದ್ರ ಒಟ್ಟಾರೆ ಯೂನಿವರ್ಸ್ ಪ್ರಪಂಚ ಕೊಡ್ತಕ್ಕಂಥದ್ದನ್ನ ಎಲ್ಲರೂ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕೆಲವು ಸಾರಿ ಖಾಲಿ ಇದ್ದಾಗ ಏನ್ ಮಾಡ್ತೀರಿ, ಕೆಲವು ಬುಕ್ಸ್ ಬರ್ರಿ ನೋಡ್ರಿ, ಇಲ್ಲಿ ಇದೆ ಆಲ್ ಇನ್ ಒನ್ ಅಂತ ಹೇಳಿ 3 ಭಾಷೆ ಒಳಗಿದೆ ಈ ಬುಕ್ಸ್. ಎಲ್ಲ ಇದೆ, ಪ್ರಾಣಿಗಳ ಬಗ್ಗೆ ಇದೆ, ಜಲಚರಗಳ ಬಗ್ಗೆ ಇದೆ, ಪಕ್ಷಿಗಳ ಬಗ್ಗೆ, ಕಲರ್ಸ್ ಯಾವ ಕಲರ್ ಇರುತ್ತೆ, ನಿಮಗೆ ರಾಜರು ಮಹಾರಾಜರುಗಳ ಬಗ್ಗೆ ಇದೆ. ಈ ತರ ಸುಮಾರು ಸಿಗ್ತವೆ. ಇಂಥ ಬುಕ್ಸ್ ಗಳನ್ನ ತಗೊಳ್ರಿ, ಖಾಲಿ ಇದ್ದಾಗ ಓದ್ರಿ. ಎಷ್ಟೋ ಸಾರಿ ಮನಸ್ಸು ಅಥವಾ ಮನೆಯಲ್ಲಿ ಕೆಲಸದ ಒತ್ತಡದಿಂದ, ಸಮಾಜದಲ್ಲಿ, ಸಂಬಂಧದಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಏರುಪೇರುಗಳು ಆಗಿರ್ತವೆ. ಹಾಗಂತ ನಾವು ಡಿಪ್ರೆಷನ್ ಹೋದ್ಬೇಡ, ಹತಾಶರಾಗೋದ್ ಬೇಡ, ದುಃಖವನ್ನೇ ಆಹಾರವಾಗಿ ಸ್ವೀಕರಿಸೋದ್ ಬೇಡ. ಯಾರು ಹೆಚ್ಚು ದುಃಖವನ್ನು ಆಹಾರವಾಗಿ ಸ್ವೀಕರಿಸ್ತಾರೆ, ಯಾರು ಒತ್ತು ಕೊಡ್ತಾರೆ, ಅವ್ರು ದೈಹಿಕವಾಗಿ ಬಹಳ ಹಾಳಾಗ್ಬಿಡ್ತಾರೆ. ಒಂದ್ ಹಂತದಲ್ಲಿ ಸುಸೈಡ್ ಹೋಗ್ಬಿಡ್ತಾರೆ. ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ದುಃಖ ಅನ್ನೋದು ಜಸ್ಟ್ ತುಪ್ಪ ಇದ್ದಂಗೆ, ಅದು ಇದು ಅಂತ ಉಪ್ಪು ಇದ್ದಂಗೆ ಅಥವಾ ಉಪ್ಪಿನಕಾಯಿ ಇದ್ದಂಗೆ, ಹಪ್ಪಳ ಇದ್ದಂಗೆ, ಸ್ವಲ್ಪ ಅಷ್ಟೇ ತಗೋಬೇಕು, ಅದನ್ನ ಜಾಸ್ತಿ ತಗೋಬಾರ್ದು. ಸಂತೋಷ ಅನ್ನೋದು ಹುಗ್ಗಿ ಇದ್ದಂಗೆ, ಪಾಯಸ ಇದ್ದಂಗೆ, ಅದ್ ಎಷ್ಟು ಸೌದ್ರು ಏನ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ, ಎಸ್ ಮೇಡಮ್, ಸಾಕಲ್ಮ, ಟೈಮ್ ಆಯ್ತಲ್ಲ.